ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಇಂದು ಬೆಳಿಗ್ಗೆ 11 ಗಂಟೆಗೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದಲ್ಲಿ 2024-25ನೇ ಸಾಲಿನ ಕೆಕೆಆರ್ಡಿಬಿ ಮೈಕ್ರೋ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾದ ಉನ್ನತೀಕರಿಸಿದ ಸರ್ಕಾರಿ ಮಾದರಿಯ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ 58 ಲಕ್ಷ ಮೊತ್ತದ 4 ಹೆಚ್ಚುವರಿ ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಶಾಸಕರು ಆದ ಕರೆಮಾಜಿ ನಾಯ್ಕರವರು ನೆರವೇರಿಸಿದರು. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕರನ್ನ ದೇವದುರ್ಗ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಆದ ಸಿಆರ್ಪಿ ಸೋಮಶೇಖರ್, ಮಂಜುಳಾ ಹೊಸ್ಮನಿ, ಕೃಷ್ಣಮೂರ್ತಿ, ಶಾಲೆಯ ಮುಖ್ಯ ಗುರು ಸಿ ದುರ್ಗಪ್ಪ, ಸಿಬ್ಬಂದಿ ವರ್ಗ, ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಅದ್ದೂರಿಯಾಗಿ ಸ್ವಾಗತ ಮಾಡಿದರು. ನಂತರ ಮಾತನಾಡಿದ ಶಾಸಕಿ ಕರೆಮಾಜಿ ನಾಯ್ಕರವರು, ಎಲ್ಲ ಶಾಲೆಗಳನ್ನ ಉನ್ನತೀಕರಿಸುವುದೇ ನನ್ನ ಮುಖ್ಯ ಉದ್ದೇಶ. ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದು ಮುಂದಿನ ದಿನದಲ್ಲಿ ದೇವದುರ್ಗ ತಾಲೂಕಿನ ಶಿಕ್ಷಣ ಅಭಿವೃದ್ಧಿಗಾಗಿ ಇನ್ನಷ್ಟು ಅನುದಾನ ಮೀಸಲಿಡಲಾಗುತ್ತೆ ಎಂದಿದ್ದಾರೆ. ಈವರೆಗೆ ಸುಮಾರು 140 ಕೋಟಿ ಅನುದಾನವನ್ನ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರುವುದಾಗಿ ತಿಳಿಸಿದ ಅವರು, ಈ ವರ್ಷ ತಾಲೂಕಿನ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 622 ಅಂಕ ಗಳಿಸಿರುವುದು ತಾಲೂಕಿನ ಹೆಮ್ಮೆಯ ವಿಷಯವಾಗಿದೆ ಎಂದಿದ್ದಾರೆ. ನಮ್ಮೂರಿಗೆ ಇದು ಕೊಡ್ಬೇಕು ಶಾಲೆಗೆ, ಮತ್ತೆ ಒಂದು 3-4 ಕೊಠಡಿಗಳನ್ನ ಕೇಳ್ಯಾರ, ಅದು ಕೂಡ ನಾನು ಕಳಿಸಿನಿ. ಅಪ್ರೂವಲ್ಗೆ ಬಂದ ತಕ್ಷಣ ಅದು ಕೂಡ ಕೊಡ್ತೀನಿ. ಜಾಲಹಳ್ಳಿಗೆ ಸುಮಾರು 10 ಕೋಟಿಗಿಂತ ಹೆಚ್ಚು ಅನುದಾನವನ್ನ ನಾನು ಕೊಟ್ಟಿನಿ. ನಾನು ಅನ್ನೋದಕ್ಕಿಂತ ಹೆಚ್ಚಾಗಿ ಅದರ ಅನುದಾನ ನಿಮ್ಮದು. ಅದರ ಅವಶ್ಯಕತೆ ಏನದ ಅದನ್ನ ನೋಡ್ಕೊಂಡು ನಾನು ಎಲ್ಲರ ಸಹಕಾರ ತಗೊಂಡು ಸಲಹೆ ತಗೊಂಡು ಕೊಟ್ಟೇನಿ. ಆದರೆ ಇನ್ನ ಕೂಡ ಅನುದಾನ ಕೊಡಬೇಕು. ಜಾಲಹಳ್ಳಿ ಮಾದರಿ ಒಂದು ತಾಲೂಕ ಮತ್ತೆ ಮಾದರಿ ಒಂದು ಊರು ಹೋಬಳಿ ಅನ್ನೋಂಥದನ್ನ ಸಾಬೀತು ಮಾಡೋಂಥದ್ದು ನನ್ನಲ್ಲಿ ಒಂದು ಕನಸಾದ. ಅದನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಜಾಲಹಳ್ಳಿನ ತಿರುಗಿ ನೋಡಂತ ಒಂದು ಅಭಿವೃದ್ಧಿ ನಾನು ಮಾಡ್ತೀನಿ ಅಂತೇಳಿ ಇವತ್ತು ನಾನು ಮಾತು ಕೊಡ್ತೀನಿ. ಇವತ್ತು ರಸ್ತೆಗಳು ಇನ್ನ ಬೇರೆ ಬೇರೆ ಸಿದ್ಧಳಿದ್ದೀನಿ ಎದ್ದು ಬಂದ್ಮೇಲೆ ಏನಾದ್ರೂ ಒಂದು ಒಳ್ಳೇದು ಮಾಡ್ಬೇಕು ಅನ್ನೋಂತ ಒಂದು ತಾಲೂಕು ಅಭಿವೃದ್ಧಿ ಸಾಕಷ್ಟು ನೂರಾರು ಕೆಲಸಗಳನ್ನ ನಾನು ಕಂಡೀನಿ. ಆದರೆ ಅದರಲ್ಲಿ ಶಿಕ್ಷಣ ಇಲಾಖೆಗೆ ಸುಮಾರು 140 ಕೋಟಿ ಅನುದಾನವನ್ನ ನಾನು ಈಗೇನು 3 ವರ್ಷದಲ್ಲಿ ಕೊಟ್ಟು ಪೂಜೆಗೆ ಬಂದೀನಿ, ಮತ್ತೆ ಉದ್ಘಾಟನೆಗೂ ಕೂಡ ನಾನು ಬರ್ತಾ ಇದ್ದೀನಿ. ಆದ್ರೆ ಅಲ್ಲಿ ಬಂದಂತ ಸಂದರ್ಭದಲ್ಲಿ ನನ್ನ ಪ್ರೀತಿಯ ಮಕ್ಕಳು ಏನು ವಿದ್ಯಾರ್ಥಿಗಳು ಅಷ್ಟೇ ಒಂದು ಪ್ರೀತಿ ತುಂಬಿದ ಒಂದು ಮನಸ್ಸುಗಳಿಂದ ಪ್ರೀತಿ ತುಂಬಿದ ಕಣ್ಣುಗಳಿಂದ ಅವರೇನು ಹೂಗಳನ್ನ ನನಗೆ ಸ್ವಾಗತಿಸ್ತಾರೆ. ಬಹಳ ಹೆಮ್ಮೆ ಅನಿಸ್ತದ. ಅವ್ರನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಆ ಮಕ್ಕಳಿಗೆ ಕೇಳೋದಿಷ್ಟೇ, ನೀವು ದೇಶದ ಒಳ್ಳೆ ಪ್ರಜೆಗಳಾಗಬೇಕು, ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು. ನಮ್ಮ ದೇವದುರ್ಗದಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿ ಇವತ್ತೇ ನಮ್ಮ ಜಾಲಹಳ್ಳಿ ಒಬ್ಬ ಸ್ಟೂಡೆಂಟ್ 622 ತಗೊಂಡು 10ನೇ ರ್ಯಾಂಕ್ನಲ್ಲಿ ಬಂದು ಬಹಳ ಸಾಧನೆ ಮಾಡ್ಯಾರ. ಯಾಕಂದ್ರೆ ನಮ್ಮ ನೋಡ್ರಿ, ನಾವು ಹಿಂದುಳಿದಿವಿ ಅಂತೀವಿ, ಯಾವ ಅರ್ಥದಲ್ಲಿ ಹಿಂದುಳಿದಿವಿ ಅನ್ನೋಂಥದ್ದು ಸುಮ್ಮನೆ ಅದು ನಾವು ಮಾತಾಡ್ತಾ ನಮ್ಮ ತಾಲೂಕಿನ ಜೊತೆದ ನಾವು ಹಿಂದುಳ್ಕೊಂಡಿವಿ ಅಂತ ಅದನ್ನ ಬರೇ ಮಾತಾಡೋದಕ್ಕಿಂತ ಮಾಡಿ ತೋರಿಸ್ಬೇಕು. ಅದನ್ನ ನಮ್ಮ ಶಿಕ್ಷಕರು ಮತ್ತೆ ನಮ್ಮ ವಿದ್ಯಾರ್ಥಿಗಳು ಇವತ್ತು ನಮ್ಮ ದೇವದುರ್ಗದಲ್ಲಿ ಶಿಕ್ಷಣ ಒಂದು ಇದರಲ್ಲಿ ಸಾಧಿಸಿ ತೋರಿಸ್ಯಾರ ಅವರು. ಯಾಕಂದ್ರೆ ನಾನು ಯಾವುದೇ ಕಾರ್ಯಕ್ರಮದಲ್ಲಿ ಹೇಳ್ತಿದ್ದೆ, ಎಲ್ಲ ಗೊತ್ತಿಲ್ಲ ನನಗ ನಮ್ಮ ಕ್ಷೇತ್ರದಲ್ಲಿ ನಾವು ಒಂದೇ ಸ್ಥಾನದಲ್ಲಿ ಬರ್ಬೇಕಂತೇಳಿ ನೀವು ಅವರಿಗೆ ಮತ್ತೆಲ್ಲ ಸರ್ಗಳಿಗೆಲ್ಲ ಮಾತಾಡ್ತಿದ್ವಿ. ನಾನು ಯಾವುದೇ ಹಸ್ತಕ್ಷೇಪ ಮಾಡೋದಿಲ್ಲ ಇಲಾಖೆಯಲ್ಲಿ. ನೀವೆಲ್ಲರೂ ನಿಮ್ಗೆ ಏನ್ ಅನಿಸ್ತದೆ ಅದ್ರ ಪ್ರಕಾರ ನೀವು ಮಕ್ಕಳಿಗೆಲ್ಲ ತಿಳ್ರಿ. ಯಾಕಂದ್ರೆ ಪ್ರೈವೇಟ್ ಸಂಸ್ಥೆಗಳು ಇವೆಲ್ಲ ಜಾಸ್ತಿ ಆಕರ್ಷಣೆ ಆಗೋದ್ರಿಂದ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಓದಬೇಕು, ಬಡವರಿಗೆ ಒಂದು ಒಳ್ಳೆ ಅವಕಾಶಗಳು ಸಿಗಬೇಕು. ಇದಕ್ಕೆಲ್ಲ ಸಾಧನೆ ಮಾಡಿದವರು ಸರ್ಕಾರಿ ಶಾಲೆಗಳಲ್ಲಿ ಓದಿರೋರೇನು, ಅವ್ರಿಗೆ ಯಾವ್ದು ಪ್ರೈವೇಟ್ ಶಾಲೆಗಳು ಇರಲಿಲ್ಲ. ಇವತ್ತು ಶಾಲಾ ಸುಧಾರಣೆ ಸಮಿತಿಗಳಾಗಿರೋದು ಏನು ಉದ್ದೇಶಕ್ಕಪ್ಪ ಅಂತಂದ್ರೆ ಸುಧಾರಣೆ ಮಾಡ್ಬೇಕು. ಅಲ್ಲಿ ಯಾವುದೇ ಪಕ್ಷ ಭೇದ ಜಾತಿ ಭೇದ ಇಂಥವ್ಯಾವ ಬರಬಾರ್ದು. ಆ ಸುಧಾರಣೆ ಮಾಡೋ ನಿಟ್ಟಿನಲ್ಲಿ ನಮ್ಮ ರಂಗನಾಥ ಟ್ಯಾಬ್ಲರ್ ಕೂಡ ನನಗೆ ಬಹಳ ಕಿರಿಕಿರಿಸ್ತಿರ್ತಾರೆ ಅವರು. ಆಮೇಲೆ ನಮ್ಮೂರಿಗೆ ಇದು ಕೊಡ್ಬೇಕು ಶಾಲೆಗೆ, ಮತ್ತೆ ಒಂದು 3-4 ಕೊಠಡಿಗಳನ್ನ ಕೇಳ್ಯಾರ, ಅದು ಕೂಡ ನಾನು ಕಳಿಸಿದೆ. ಅವರಿಗೆ ಬಂದ ತಕ್ಷಣ ಅದು ಕೂಡ ಕೊಡ್ತೀನಿ. ಜಾಲಹಳ್ಳಿಗೆ ಸುಮಾರು 10 ಕೋಟಿಗಿಂತ ಹೆಚ್ಚು ಅನುದಾನವನ್ನ ನಾನು ಕೊಡ್ತೀನಿ. ನಾನು ಅನ್ನೋದಕ್ಕಿಂತ ಹೆಚ್ಚಾಗಿ ಅದರ ಅನುದಾನ ನಿಮ್ಮದು. ಅದರ ಅವಶ್ಯಕತೆ ಏನಾದ ಅದನ್ನ ನೋಡ್ಕೊಂಡು ನಾನು ಎಲ್ಲರ ಸಹಕಾರ ತಗೊಂಡು ಸಲಹೆ ತಗೊಂಡು ಕೊಡ್ತೀನಿ. ಆದ್ರೆ ಇನ್ನೂ ಕೂಡ ಅನುದಾನ ಕೊಡಬೇಕು. ಜಾಲಹಳ್ಳಿ ಮಾದರಿ ಒಂದು ತಾಲೂಕ ಮತ್ತೆ ಮಾದರಿ ಒಂದು ಊರು ಹೋಬಳಿ ಅನ್ನೋಂಥದನ್ನ ಸಾಬೀತು ಮಾಡೋಂಥದ್ದು ನನ್ನಲ್ಲಿ ಒಂದು ಕನಸಾದ. ಅದನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಿಮ್ಮೆಲ್ಲರ ಸಹಕಾರದೊಂದಿಗೆ ನೀವು ಜಾಲಹಳ್ಳಿನ
ತಿರುಗಿ ನೋಡಂತ ಒಂದು ಅಭಿವೃದ್ಧಿ ನಾನು ಮಾಡ್ತೀನಿ ಅಂತೇಳಿ ಇವತ್ತು ನಾನು ಮಾತು ಕೊಡ್ತೀನಿ. ಇವತ್ತು ರಸ್ತೆಗಳು ಇನ್ನ ಬೇರೆ ಬೇರೆ ಇವೆಲ್ಲ ಮಾಡ್ತಾ ಇರ್ತೀವಿ, ಆದ್ರೆ ಇವತ್ತು ಶಾಲೆಯಿಂದ ಇವತ್ತು ಶಿಕ್ಷಣಕ್ಕೆ ಬಹಳಷ್ಟು ಜನ ಕೇಳ್ತಿರ್ತಾರೆ, ಮೇಡಮ್ ಏನು ನೀವೆಲ್ಲ ಉದ್ಘಾಟನೆ ಮಾಡಿದ ಸ್ಕೂಲ್ಗಳ ಚಿತ್ರಗಳು ನೋಡಿದ್ರೆ ಏನು ಡಿಗ್ರಿ ಕಾಲೇಜ್ ತರ ಕಾಣಿಸ್ತಾವ, ಈಗ ಬಿದ್ವಿ ಅಂತ್ರಿ ಇದೆಲ್ಲ ನೀವು ಎಲ್ಲಿಂದ ಮಾಡ್ತೀರಿ ಅಂತ ಹೇಳ್ತಿರ್ತಾರ. ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ ನಮಗೆ ಅವಕಾಶ ಇದೆ, ಯಾಕಂದ್ರೆ ಡಾಕ್ಟರ್ ನಂಜುಂಡಪ್ಪ ಅವರ ಒಂದು ವರದಿ ಇವತ್ತು ನಾವು ಹಿಂದುಳಿದದ್ದು ಅಂತೇಳಿ ಅದಕ್ಕೆ ಇವತ್ತು ನಮ್ಮ ಕ್ಷೇತ್ರ ಇವತ್ತು ಇಲ್ಲಿವರೆಗೆ ನಾವು ಅನುದಾನ ಕೊಡ್ತದ, ಅದನ್ನ ನಾವು ತರಕ ಒಂದು ಪ್ರಾಮಾಣಿಕ ಪ್ರಯತ್ನ ಎಲ್ಲರೂ ರಾಜಕಾರಣಿಗಳು ಮತ್ತೆ ಊರಿನ ಎಲ್ಲರೂ ಸೇರಿ ನೀವೆಲ್ಲರೂ ಕೈ ಜೋಡಿಸಿದ. ನಾನು ಕೂಡ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿ ನಾನು ಕೆಲಸ ಮಾಡ್ತಾ ಇಲ್ಲ, ಎಲ್ಲ ಪಕ್ಷಾತೀತವಾಗಿ ಇವತ್ತು ಅಭಿವೃದ್ಧಿಗಾಗಿ ನಾನು ಶಾಸಕರು ನಿಮ್ಗಾಗಿ ನಿಮ್ಮ ಸೇವಕರಾಗಿ ನಾನು ಕೂಡ ದುಡಿತಾ ಇರ್ತೀನಿ. ಇವತ್ತು ಕಲ್ಲು ಮಣ್ಣಿನಿಂದ ಕಟ್ಟಿದಂತ ಈ ಕಟ್ಟಡದಲ್ಲಿ ಇಡೀ ನಮ್ಮ ವಿದ್ಯಾರ್ಥಿಗಳ ಒಂದು ಶ್ರೇಷ್ಠವಾದ ಭವಿಷ್ಯ ಅಡಗಿದೆ. ಅದಕ್ಕೆ ಕಾರಣಭೂತರಾದವರು ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಸರ್ಗಳು, ಅವರು ಗೆಸ್ಟ್ ಟೀಚರ್ ಅಂತೇಳಿ ಬಹಳಷ್ಟು ಜನ ಆಡಿಕೆ ಏನ್ರಿ ನೀವು ಗೆಸ್ಟ್ ಟೀಚರ್ ಕಡಿಮೆ ಅಲ್ಲ, ಅವ್ರಿಗೆ ಎಲ್ಲ ಅದು, ಆದರೆ ಅವರು ಸಾಧನೆ ಮಾಡಿ ತೋರಿಸ್ಯಾರ. ಮುಂದಿನ ದಿನಗಳಲ್ಲಿ ಅವರೇ ಕಾಯಂ ಶಿಕ್ಷಕರಾಗ್ತಾರೆ ನಮ್ಮ ಭಾಗದಲ್ಲಿ ಅಂತೇಳಿ ನಾನು ಕೂಡ ಆಸೆ ಪಟ್ಟ. ಬಹಳ ಹೆಮ್ಮೆ ಅನಿಸ್ತದ, ಯಾಕಂದ್ರೆ ಪೊಲೀಸ್ ಒಂದು ಸ್ಟೇಷನ್ ಕೂಡ ಇವತ್ತು ಉದ್ಘಾಟನೆ ಇರೋದ್ರಿಂದ ಎರಡು ಒಂದೇ ದಿನ ಬರಕ್ ಆಗ್ತದ ಅಂತೇಳಿ ಬಹಳ ತರತರಿಯಲ್ಲಿ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡ್ತೀವಿ. ಇನ್ನೊಂದು ಡೇಟ್ ಕೊಡ್ರಿ ಅಂತ ಅವ್ರು ಕೇಳಿದ್ರು. ಬೇಡ, ಏನಿದ್ರು ನಮಗ ಸಾಧನೆ ಮುಖ್ಯ, ನಾವು ಬರೇ ತೋರಿಕೆಗೆ ಕಾರ್ಯಕ್ರಮಗಳು ಮಾಡಿ ದೊಡ್ಡ ಪ್ರಮಾಣದ ಹೆಸರು ಅಂತಲ್ಲ, ಮಕ್ಕಳು ಚೆನ್ನಾಗಿ ಓದ್ಲಿ, ರಿಸಲ್ಟ್ ಚೆನ್ನಾಗಿ ಮಾಡ್ಲಿ, ಏನೇ ಇದ್ರು ಅಭಿವೃದ್ಧಿ ವಿಚಾರದಲ್ಲಿ ನಾನು ಇರ್ತೀನಿ ಅಂತೇಳಿ ನಮ್ಮ ಗುರು ಅವರು ಕೂಡ ಒಳ್ಳೆಯ ಕಟ್ಟಡವನ್ನ ಅವರು ಇದು ಮಾಡ್ಯಾರ. ಗುರು ತೋಟದ ಮನೆ ಯುವಕರು ಸಾಕಷ್ಟು ಅವ್ರು ಕೂಡ ಒಳ್ಳೆ ಯುವಕರು ಅದಾರ. ಅವ್ರ ಜೊತೆಯಲ್ಲಿ ಎಲ್ಲ ನಮ್ಮ ಟೀಮ್ ಇವತ್ತು ಬಹಳ ನನ್ನ ಪಕ್ಷದ ಕಾರ್ಯಕರ್ತರು ಮುಖಂಡರಾಗಲಿಲ್ಲ, ನನ್ನ ಒಂದು ಇಲ್ಲಿವರೆಗೆ ನಾನು ಬರೋದಕ್ಕ ಅವರು ಸತತ ಪ್ರಯತ್ನನೇ ಕಾರಣ ಅಂತೇಳಿ ನಾನು ಇವತ್ತು ಅವ್ರನ್ನ ನೆನೆಸ್ಕೊಂಡು ಬಹಳ ಹೆಮ್ಮೆ ಅನಿಸ್ತದ. ಚೆನ್ನಾಗಿ ಓದ್ರಿ ಅಂತೇಳಿ ಮಕ್ಕಳಿಗೆ ಕೂಡ ಈಗ ನೋಡ್ರಿ, ಒಳ್ಳೇದು ಕೆಟ್ಟದ್ದು ಎರಡು ಇರ್ತಾವ. ಒಳ್ಳೇದನ್ನ ನಾವು ತಗೋಬೇಕು ಜೀವನದಲ್ಲಿ, ಕೆಟ್ಟದನ್ನ ಸೈಡ್ಗೆ ಇಡಬೇಕು. ಯಾವುದೇ ಕಾರಣಕ್ಕೂ ಈಗ ಸರ್ ಹೇಳಿದ್ರು, ಟಿವಿ ನೋಡೋದು ಅದು ಸಮಯಕ್ಕೆ ಹೆಚ್ಚಿಗೆ ಬೆಲೆ ಕೊಡ್ರಿ, ಶಿಸ್ತಿಗೆ ಹೆಚ್ಚಿಗೆ ಬೆಲೆ ಕೊಡ್ರಿ, ತಂದೆ ತಾಯಿನ ಪ್ರೀತಿಯಿಂದ ಗೌರವಿಸಿ. ಯಾರೇ ತಂದೆ ತಾಯಿಗಳು ಹೇಳೋದು ಆ ಮಕ್ಕಳ ಒಂದು ಉದ್ಧಾರಕ್ಕಾಗಿ, ಅವರ ಒಳ್ಳೆ ಭವಿಷ್ಯಕ್ಕಾಗಿ ತಂದೆ ತಾಯಿಗಳೇ ನಡೆದಾಡ ಕಣ್ಣಿಗೆ ಕಾಣಂತ ದೇವರುಗಳಂತ ಭಾವನೆ ಮಾಡಬೇಕು. ಮತ್ತೆ ಮಕ್ಕಳು ಕೂಡ ಅವರು ಒಂದು ಮಣ್ಣಿನ ಮುದ್ದೆ ತರ ಇರ್ತಾರೆ. ಅವರು ಕುಂಬಾರನ ಕೈಗೆ ಸಿಕ್ಕಾಗ ಅವರು ಎಷ್ಟು ಯಾವ ರೀತಿಯಿಂದ ಸೃಷ್ಟಿ ಮಾಡಿ ಅದನ್ನ ಆಕಾರ ಮಾಡ್ತಾನೋ ಅಷ್ಟೇ ಒಂದು ಕೆಲಸ ತಂದೆ ತಾಯಿದು ಸಮಾಜದ ಇರ್ತದನ್ನಂತ ಮಾತು ಹೇಳ್ತಾ ಮಕ್ಕಳಿಗೆಲ್ಲ ಒಳ್ಳೆಯ ಸಂಸ್ಕಾರ ಕಲಿಸ್ಬೇಕು. ಒಂದು ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಆಗಬೇಕು, ಬಾಲ್ಯ ವಿವಾಹಗಳ ನಿರ್ಮೂಲನೆ ಆಗಬೇಕು. ಹಾಗಾಗಿ ನಮ್ಮ ಕ್ಷೇತ್ರ ಮಾದರಿ ತಾಲೂಕನ್ನಾಗಿ ಮಾಡ್ತೀರಿ ಅನ್ನೋಂಥ ಒಂದು ಇಲಾಖೆಗೆ ಮಾಡಬೇಕು ಅನ್ನೋಂಥ ಮಾಡಬೇಕು ಮತ್ತೆ ಮಾಡ್ತೀರಿ ಅನ್ನೋಂಥ ವಿಶ್ವಾಸದೊಂದಿಗೆ ನಾನು ಮಾತು ಮುಗಿಸ್ತೀನಿ. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಿವರಾಜ ಪೂಜಾರಿ, ಪ್ರಭಾರಿ ಬಿಇಒ ಶಿಕ್ಷಣ ಇಲಾಖೆ ದೇವದುರ್ಗ, ಬಾಲಪ್ಪ ಟಿಪಿಒ, ಶರಣಪ್ಪ ಬಳೆ, ಶರಣಗೌಡ ಸಂಕೇಶ್ವರ ಹಾಳ, ಬಸನಗೌಡ ದೇಸಾಯಿ ವಕೀಲರು, ರಂಗಪ್ಪ ದೊರೆ, ಇಸಾಕ ಮೇಸ್ತ್ರಿ, ಎಇಇ ಶ್ರೀನಿವಾಸ್, ವಿಠೋಬಾ ನಾಯಕ ನಿವೃತ್ತ ಶಿಕ್ಷಕರು, ನಾಗಪ್ಪ ಪಮರ್ತಿ ಗಲಗ, ಮಹಿಬೂಬ್ ಹೆಗ್ಗಡದಿನ್ನಿ, ರಂಗನಾಥ ತ್ಯಾಪ್ಲಿ, ಎಸ್ಟಿಎಂಸಿ ಅಧ್ಯಕ್ಷರು ಸಿದ್ದಲಿಂಗಗೌಡ ನಾಗಡದಿನ್ನಿ, ಉಮಾಪತಿ ಸೌಕರ್, ಶಿವನಗೌಡ ಕಕ್ಕಲದೊಡ್ಡಿ, ಶಿವನಗೌಡ ಜಾಲಹಳ್ಳಿ, ಅಪ್ಪು ಪಾಟೀಲ್ ಮುದುಗೋಡ್, ತಿಮ್ಮಣ್ಣ ನಾಯಕ, ಮಕ್ತುಮ್ ಗುರುತೋಟದ ರಾಜು ದೊರೆ, ಮಲ್ಲು ರಂಗಪ್ಪ, ರುದ್ರಗೌಡ ಪಡಿಶೆಟ್ಟಿ, ಶಂಕರ್ ಹುಗಾರ್, ಗೋವಿಂದರಾಜ ದೊರೆ ಸೇರಿ ಊರಿನ ಪ್ರಮುಖರು, ಜೆಡಿಎಸ್ ಮುಖಂಡರು, ಶಿಕ್ಷಕ ವೃಂದ ಹಾಗೂ ಎಸ್ಟಿಎಂಸಿ ಸದಸ್ಯರು ಭಾಗವಹಿಸಿದ್ರು. ಖಾಸಾ ಹುಸೇನ್ ಬಾಬಾ, ಜಾಲಹಳ್ಳಿ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.